ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಕಾಡುಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ 6 ವರ್ಷದ ಮಗು ವೆನ್ನೆಲಾ ಕೊಲೆ ಪ್ರಕರಣ ನಿನ್ನೆಷ್ಟೇ ಅವರ ತಾಯಿ ಬಂಧನವಾಗಿತ್ತು. 3 ಪೊಲೀಸ್ ಅಧಿಕಾರಿಗಳ ತಲೆದಂಡವಾಗಿದೆ ಈಗ. ನೋಡಿ, ಕರ್ತವ್ಯ ಲೋಪದ ಮೇಲೆ ವೆನ್ನೆಲಾ ಕೊಲೆ ಪ್ರಕರಣದಲ್ಲಿ 3 ಅಧಿಕಾರಿಗಳ ಅಮಾನತಾಗಿದೆ. ಇನ್ಸ್ಪೆಕ್ಟರ್ ರಂಗಸ್ವಾಮಿ, PSI ನಿಂಗರಾಜು ಮತ್ತು ಸಿಬ್ಬಂದಿ ಹಾಲೇಶ್ ನಾಯಕ್ ಸಸ್ಪೆಂಡ್ ಆಗಿರೋದು. ಯಾಕೆ ಅಂದರೆ ಮರಣೋತ್ತರ ಪರೀಕ್ಷಾ ವರದಿ ಬಂದರೂ ಕೂಡ FIR ದಾಖಲಿಸೋದಕ್ಕೆ 2 ತಿಂಗಳು ತೊಗೊಂಡಿದ್ರು. ಇವರು 2 ತಿಂಗಳು ತಡ ಮಾಡಿದರು. ಆಮೇಲೆ ಆರೋಪಿಗಳು ಯಾರಿದ್ದಾರೆ ಇವ್ರ ಹತ್ರನೇ ದೂರು ತಗೊಂಡಿದ್ರು. ಮಗುವಿನ ತಂದೆಯ ದೂರನ್ನು ಪಡೆದಿರಲಿಲ್ಲ ಅನ್ನೋದು ಆರೋಪ. ಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ 4ನೇ ತಾರೀಕು 4 ಜೂನ್ಗೆ. ಇದು ಹಿಂದೆ 23ನೇ ತಾರೀಕು ಮಾರ್ಚ್ 23ಗೆ ಒಂದು ಘಟನೆ ನಡೆದಿದ್ದು. ಅದರಲ್ಲಿ ಮಗುದು ಡೆತ್ ಆಗಿತ್ತು. ಆಗ ಸಸ್ಪಿಷಿಯಸ್ ಡೆತ್ ಅಂತ ನಮ್ಮ ಪೊಲೀಸವ್ರು ಕೇಸ್ ರಿಜಿಸ್ಟರ್ ಮಾಡಿದರು. ತದನಂತರ 4ನೇ ತಾರೀಕು 4 ಜೂನ್ಗೆ ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಈ ಎಲ್ಲ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ಲಿ ಕೆಲವು ಲ್ಯಾಪ್ಸಸ್ ಕಂಡು ಬರ್ತಾ ಇದೆ. ನಮ್ಮ ಸೀನಿಯರ್ ಆಫೀಸರ್ಸ್ ಅವ್ರದ್ದು ರಿಪೋರ್ಟ್ ಪ್ರಕಾರ ಆ ನಿಟ್ಟಿನಲ್ಲಿ 3 ಜನ ಆಫೀಸರ್ಸ್, ಒಬ್ಬ ಇನ್ಸ್ಪೆಕ್ಟರ್, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮತ್ತು ಇನ್ನೊಬ್ಬ ಕಾನ್ಸ್ಟೇಬಲ್ ಸದ್ಯಕ್ಕೆ ಸಸ್ಪೆನ್ಷನ್ಲಿ ಇಟ್ಕೊಂಡಿದ್ದೆ. ನಾನು ಅದೇ ಹೇಳ್ತಾ ಇದ್ದೀನಿ. ಫಸ್ಟ್ ಸಸ್ಪಿಷಿಯಸ್ ಡೆತ್ ಅಂತ ಕೇಸ್ ರಿಜಿಸ್ಟರ್ ಆಗಿತ್ತು. ನಂತರ 4ನೇ ತಾರೀಕು 4 ಜೂನ್ಗೆ ಮರ್ಡರ್ ಕೇಸ್ ರಿಜಿಸ್ಟರ್ ಆದ ತಕ್ಷಣ ಒಬ್ಬ ಆರೋಪಿ, ಇನ್ನೊಬ್ಬ ಆರೋಪಿ ನಿನ್ನೆ. ಸೊ ಒಟ್ಟಾಗಿ 2 ಆರೋಪಿ ಯಾರು ಇದರಲ್ಲಿ ಅಕ್ಯೂಸ್ಡ್ ಇದ್ದಾರೆ, ಅದು ಅರೆಸ್ಟ್ ಆಗಿದೆ. ಸರ್, ಇಂಟೆನ್ಷನ್ ಏನು? ಅಲ್ಲ, ಈಗ ಮರ್ಡರ್ ಕೇಸೇ ರಿಜಿಸ್ಟರ್ ಆಗಿದೆ 4ನೇ ತಾರೀಕು. ಸೊ ನಮ್ಮ ಏನೋ IO ಯಾರಿದ್ದಾರೆ IO ನಾವು ಚೇಂಜ್ ಮಾಡಿ ಒಬ್ಬ ACP ರ್ಯಾಂಕ್ ಆಫೀಸರ್ ಬೇರೆ ಡಿವಿಷನ್ನಿಂದ ನೇಮಿಸಿದ್ದೀವಿ. ಅವರು ತನಿಖೆ ಮುಂದುವರ್ತಾರೆ. ತನಿಖೆಯಲ್ಲಿ ಯಾವ ರೀತಿ ಕಂಡು ಬರ್ತದೆ ನಾವು ಕೆಲವು ಇನ್ವೆಸ್ಟಿಗೇಷನ್ ಲ್ಯಾಪ್ಸಸ್ ಇದೆ. ಆ ಲ್ಯಾಪ್ಸಸ್ ಬಗ್ಗೆ ಯಾರ್ಯಾರ ಮೇಲೆ ಕ್ರಮ ತೊಗೊಂಡಿದ್ದೀವಿ. ಇಂಟೆನ್ಷನ್ ರಿಪೋರ್ಟಲ್ಲಿ ಇಂಟೆನ್ಷನ್ಗೆ ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಪ್ರಕಾರ ನಾವು ಕ್ರಮ ತೊಗೊಂಡಿದ್ದೀವಿ. ಇಂಟೆನ್ಷನ್ ಖಂಡಿತ ಸರಿ ಇರಲಿಕ್ಕಿಲ್ಲ, ಅದಕ್ಕೋಸ್ಕರ ಇದು ಆ ಥರ ಆಗಿದೆ. ಅದಕ್ಕೆ ನಾವು ಕ್ರಮ ತೊಗೊಂಡಿದ್ದೀವಿ. ನೋಡಬೇಕು, ಈಗ IO ಚೇಂಜ್ ಆಗಿದ್ದಾರೆ. IOಗೆ ನಾವು ACP ಲೆವೆಲ್ ಆಫೀಸರ್ಗೆ ಇದು ತನಿಖೆ ಕೊಟ್ಟಿದ್ದೀವಿ. ಅದೂ ಆ ಡಿವಿಷನ್ ಅವರಿಲ್ಲ, ಬೇರೆ ಡಿವಿಷನ್. ಇಲ್ಲ ಅಲ್ಲ, ಆ ಸಂದರ್ಭದಲ್ಲಿ ಯಾರಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಮೊನ್ನೆ ಎಲ್ಲ ನಾವು ಕೂಡ ಇದನ್ನು ಹೇಳಿದ್ವಿ, ಪೊಲೀಸರ ಕರ್ತವ್ಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಇಡೀ ಪ್ರಕರಣದಲ್ಲಿ ಅಂತನ್ಬಿಟ್ಟು. ಸೊ ಹಾಗಾಗಿ ಈಗ 3 ತಲೆದಂಡ ಆಗಿರ್ತಕ್ಕಂಥದ್ದು, ಇವ್ರ ಮೇಲೆ ಇರ್ತಕ್ಕಂಥ ಆರೋಪಗಳೇನು, ಯಾರಾದರೂ ಪ್ರಭಾವ ಬೀರಿದಾರ ಈ ಪ್ರಕರಣದಲ್ಲಿ ಅಂತ? ಖಂಡಿತವಾಗಿ ಅರವಿಂದ್, ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳಿತ್ತು. ಅನುಮಾನಗಳ ಜೊತೆಗೆ ಈ ಯಾರಾದರೂ ಪ್ರಭಾವನ ಬೀರಿದಾರ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳು ಕೂಡ ಹೊರಗಡೆ ಬರ್ತಾ ಇತ್ತು. ಯಾಕೆಂದ್ರೆ ಕಳೆದ 4 ತಿಂಗಳ ಹಿಂದೆ ಮಗು ಸಾವನ್ನಪ್ಪತ್ತೆ, ಹತ್ಯೆ ಮಾಡ್ತಾರೆ. ಹತ್ಯೆ ಮಾಡಿದ ಬಳಿಕ 2 ತಿಂಗಳ ಕಾಲ ಅಂದರೆ ಮರಣೋತ್ತರ ಪರೀಕ್ಷೆ ವರದಿ ಕೈ ಸೇರಿದ 2 ತಿಂಗಳ ಕಾಲ ಯಾವುದೇ ರೀತಿಯ FIR ಅನ್ನು ದಾಖಲಿಸುವಂಥದ್ದಾಗಲಿ ಅಥವಾ ಆರೋಪಿಗಳನ್ನು ಬಂಧನಕ್ಕೊಳಪಡಿಸುವಂಥದ್ದಾಗಲಿ ಯಾವುದು ಕೂಡ ಮಾಡೋದಿಲ್ಲ. ಯಾಕೆಂದರೆ ಆರೋಪಿಗಳ ಬಳಿಯಲ್ಲಿಯೇ ಹೇಳಿಕೆಗಳನ್ನು ಪಡ್ಕೊಳ್ತಾರೆ, ಆರೋಪಿಗಳ ಬಳಿಯಲ್ಲಿಯೇ ಒಂದು ದೂರನ್ನು ಪಡ್ಕೊಳ್ಳುವಂಥ ಕೆಲಸಗಳನ್ನು ಕೂಡ ಮಾಡುವಂಥದ್ದು. ಇನ್ನೊಂದು ಪ್ರಮುಖವಾದ ಅಂಶ ಇಲ್ಲಿ ಬೆಳಕಿಗೆ ಬರ್ತಾ ಇರೋಂಥದ್ದು, ಇಲ್ಲಿ ಮಗುವಿನ ತಂದೆ ಏನಿದ್ದಾರೆ, ಮಗುವಿನ ತಂದೆ ಕಳೆದ 2-2.5 ತಿಂಗಳಿಂದ ನನ್ನ ಮಗುವಿನ ಹತ್ಯೆ ಮಾಡಿದ್ದಾರೆ ಅಂತೇಳಿ ಎಲ್ಲ ಪೊಲೀಸ್ ಅಧಿಕಾರಿಗಳ ಬಳಿಯಲ್ಲಿ ಓಡಾಡಿದ್ರು ಕೂಡ, ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಭೇಟಿ ಮಾಡಿದ್ರು ಕೂಡ ಯಾವುದೇ ರೀತಿಯ ಕ್ರಮವನ್ನು ಕೂಡ ತೆಗೆದುಕೊಳ್ಳೋದಿಲ್ಲ. ಇದೆಲ್ಲನೂ ಕೂಡ ಈಗ ಗಮನಕ್ಕೆ ತೆಗೆದುಕೊಂಡಂತ ಸೀಮಂತ್ ಕುಮಾರ್ ಸಿಂಗ್ ಅವರು ಈಗ ಇನ್ಸ್ಪೆಕ್ಟರ್ ಇರುವ ರಂಗಸ್ವಾಮಿ ಇರ್ಬೋದು, ಅದಾದ ನಂತರ ಸಬ್ ಇನ್ಸ್ಪೆಕ್ಟರ್ ಲಿಂಗರಾಜು ಇರ್ಬೋದು, ಅದಾದ ನಂತರ ರೈಟ್ ಲೈನ್ ಇದ್ರು ಹಾಲೇಶ್ ನಾಯ್ಕ, ಅವ್ರು 3 ಜನನು ಕೂಡ ಸಸ್ಪೆಂಡ್ ಅನ್ನ ಮಾಡಿದ್ದಾರೆ. ಜೊತೆಗೆ ಇಡೀ ಪ್ರಕರಣ ತನಿಖೆಯನ್ನ ಬೇರೊಂದು ವಿಭಾಗಕ್ಕೆ ಅಂದ್ರೆ ACP ಅನುಷಾ ಅಂತ ಏನಿದೆ ಬಣಸ್ವಾಡಿ ಅವರಿಗೆ ತನಿಖೆಯನ್ನ ಮಾಡಲಿಕ್ಕೆ ಒಂದು ಆದೇಶವನ್ನು ಮಾಡಿರುವಂಥದ್ದು. ಆದೇಶವನ್ನು ಮಾಡಿ ಅವರು ತನಿಖೆಯನ್ನು ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ನಿನ್ನೆ ಅಷ್ಟೇ ಪ್ರಿಯಾಂಕಾ ಬಂಧನ ಆಗಿದೆ. ಪ್ರಿಯಾಂಕಾ ಬಂಧನ ಆದ ಬಳಿಕ ಇನ್ನುಳಿದಂಥ ಇನ್ನೊಬ್ಬ ಆರೋಪಿ ಏನಿದ್ದ ಪ್ರಿಯಕರ, ಆತನ ವಿಚಾರಣೆ ಕೂಡ ನಡೀತಾ ಇದೆ. ಆ ವಿಚಾರಣೆ ಸಂದರ್ಭದಲ್ಲಿ ಯಾವ್ಯಾವ ಮಾಹಿತಿಗಳು ಹೊರಗಡೆ ಬರ್ತಾ ಇದೆ, ಜೊತೆಗೆ 5 ದಿನ ಕಸ್ಟಡಿಯಲ್ಲಿ ಇರೋ ಹಿನ್ನೆಲೆಯಲ್ಲಿ ಇನ್ನೊಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಕೆಲಸಗಳನ್ನು ಕೂಡ ಈಗ ಸದ್ಯಕ್ಕೆ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನಾವು ಕೂಡ ಇದನ್ನು ಸ್ಟ್ರೆಸ್ ಮಾಡಿ ಹೇಳಿದ್ವಿ,
ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಈ ಪ್ರಕರಣದ ತನಿಖೆಯಲ್ಲಿ, ಅಥವಾ ಪ್ರಭಾವಿಗಳು ಯಾರೋ ಪ್ರಭಾವ ಬೀರಿದ್ದಾರೆ ಅಂತಂದ್ಬಿಟ್ಟು ಈಗ 3 ತಲೆದಂಡ ಆಗಿದೆ. ಮತ್ತು ತನಿಖಾಧಿಕಾರಿಯನ್ನು ಕೂಡ ಬದಲಾಯಿಸಿದ್ದಾರೆ. ಮುಂದಕ್ಕೆ ಈಗ ಯಾವ ರೀತಿ ತನಿಖೆ ಸಾಗುತ್ತೆ ಅಂತ ನೋಡಬೇಕು.